ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಧನಾ ಚಿಕ್ಕಿ ಪ್ಲೀಸ್ ತೆಗಿತೀರಾ ಇದನ್ನ? ಯಾಕನಿ ಹಾಗೆಲ್ಲ ಕಟ್ಟಿರೋ ರಾಕಿನ ತಕ್ಷಣ ಬಿಚ್ಕೋಬಾರ್ದು. ನಾನೇ ಬಿಚ್ಕೊಂತೀನಿ. ಅನಿ ಬೇಡಪ್ಪ ಪ್ಲೀಸ್, ಬಿಚ್ಕೋಬಾರ್ದು. ಬೇಡ ಅನಿ ಪ್ಲೀಸ್. ಏನಾಯ್ತು? ನಾನು ಯಾವಾಗ್ಲೂ ಮಾಮ್ನ ಕರ್ದೆ, ನೀನ್ ಯಾಕೆ ಬರ್ತೀಯಾ? ನೀನ್ ಮಾಮ್ನ ಕರೆದಾಗ ನಿಮ್ಮ ಅಪ್ಪ ಬರ್ತಾನಲ್ಲ, ಅದು ಖುಷಿ ಪಡು. ಹಾ ಏನಾಯ್ತು ಹೇಳೀಗ? ಈ ರಾಖಿ ಗಚ್ಚರ್ ಗಚ್ಚರ್ ಆಗ್ಬಿಟ್ಟಿದೆ. ಗಚ್ಚರ್ ಗೋಚರು? ಏನ್ ಭಾಷೆ ಮಾತಾಡ್ತಿದ್ಯೋ ನೀನು? ಈ ರಾಖಿ ಮೆಸ್ ಆಗ್ಬಿಟ್ಟಿದೆ. ಮೆಸ್ ಆಗಿದ್ಯಾ? ಇದನ್ನ ಯಾಕೆ ತೆಗಿಬೇಕೀಗ? ಇದು ಸಿಹಿ ಪುಟ ಕಟ್ಟಿದ ರಾಖಿ ತಾನೆ, ಇದನ್ನ ತೆಗಿಯೋಂಗಿಲ್ಲ ನೀನು. ನೋ ಚಾನ್ಸ್, ತೆಗಿಬೇಡ. ಓಕೆ ಬೇಡ ಅಂತ ಹೇಳಿಲ್ವಾ? ತೆಗಿ ಕುಡ್ದು. ನೋಡ್ದ್ಯಾ ಅನಿ, ಕಟ್ಟಿರೋ ರಾಕಿ ಎಷ್ಟೇ ಟ್ರೈ ಮಾಡಿದ್ರು ಬಿಚ್ಚಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮಿಬ್ರು ಅಣ್ಣ ತಂಗಿ ಸಂಬಂಧ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಎಂತದೂ ಇಲ್ಲ. ಅನಿ ಅನಿ ಸದ್ಯ ಸಿಹಿ ಕಟ್ಟಿರೋ ರಾಕಿ ಉಳ್ಕೋತಲ್ಲ, ಭಾವ ಬಿಚ್ಚೋದಿಕ್ ಬಿಡ್ಲಿಲ್ಲ, ಅದೇ ಖುಷಿ. ಭಜನೆ ಟೈಮ್ ಆಯ್ತು, ಸೌಂಡೇ ಇಲ್ಲ. ಮಾವಯ್ಯ, ಸಿಹಿ ಮತ್ತೆ ಸೀತಾ ಇಲ್ವಲ್ಲ, ಅವ್ರಿಬ್ರೇ ಭಜನೆ ಮಾಡ್ತಿದ್ದು. ಈಗ ಯಾರು ಮಾಡ್ತಾರೆ? ಯಾಕೆ ನೀನ್ ಮಾಡಬಾರ್ದಾ? ಅಲ್ಲಮ್ಮ, ಅವ್ರು ಹೋದಾಗಿಂದ ಮನೆ ಎಲ್ಲ ಬೇಕೋ ಅನ್ನಿಸ್ತಾ ಇದೆ. ನೀನೇ ಭಜನೆ ಹಾಡಮ್ಮ. ಬಂದೆ ಮಾವಯ್ಯ. ಮಾವಯ್ಯ, ನಾನ್ ಭಜನೆ ಮಾಡ್ಬೋದಾ? ಯಾಕಮ್ಮ, ನೀನು ಭಜನೆ ಮಾಡೋದು ದೇವ್ರು ಬೇಡ ಅಂತನ? ಅಲ್ಲಮ್ಮ, ದಿನ ಭಜನೆ ಮಾಡಿ ಮಾಡಿ ದೇವ್ರಿಗೆ ಅಭ್ಯಾಸ ಮಾಡ್ಬಿಟ್ಟಿದ್ದೀವಿ. ಈಗ ಸುಮ್ಮನೆ ನಿಲ್ಸ್ಬಿಟ್ರೆ ಹೇಗೆ? ಹೋಗು ಹಾಡು. ಸರಿ ಮಾವಯ್ಯ. ಅನಿ ಅನಿ ಬಾಯಿಲಿ. ಏನ್ ಸಾಧನಾ ಚಿಕ್ಕಿ? ಇವತ್ತು ನಾವಿಬ್ರೆ ಭಜನೆ ಶುರು ಮಾಡೋಣ. ಬಾ ಒಳಗೆ ಕುತ್ಕೋ. ಅಮ್ಮ ತಾಯೇ, ಮೊದ್ಲಿನ ತರ ಅಡಿಗೆ ಮನೆ ದೇವ್ರ ಮನೆ ಜವಾಬ್ದಾರಿ ನನಗೆ ಸಿಗೋ ಹಾಗೆ ಮಾಡಮ್ಮ. ಸರ್ಪ್ರೈಸ್! ನಾನು ನಿನ್ ಜೊತೆನೆ ಬಂದಿದ್ದೀನಿ. ಸಿಹಿ ಇಲ್ಲೇ ಇದ್ದಾಳೆ. ಸಿಹಿ, ಏನಾಯ್ತಿದ್ದ? ಸಿಹಿ ಇಲ್ಲೇ ಇರೋ ತರ ಅನ್ನಿಸ್ತಿದ್ಯಾ? ನಂಬಕ್ಕೆ ಆಗ್ತಿಲ್ಲ ರಾಮ್, ನಾವು ಅವಳನ್ನ ಅಲ್ಲಿ ಬಿಟ್ಟು ಬಂದಿದ್ದೀವಿ ಅಂತ. ಅವಳು ನಮ್ಮ ಜೊತೆನೇ ಇದ್ದಾಳೆ ಅಂತ ಅನಿಸ್ತಾ ಇದೆ. ಇಟ್ಸ್ ರಿಯಲಿ ಹಾರ್ಡ್ ಟು ಆಕ್ಸೆಪ್ಟ್ ಇಟ್ ಸೀತಾ. ಅಟ್ಲೀಸ್ಟ್ ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ನನ್ನ ಜೊತೆ ಇದ್ದೀರಾ. ಪಾಪ ಅವಳಲ್ಲಿ ಒಬ್ಳೆ ಹೇಗೋ ಏನೋ ಏನು ಮಾಡ್ತಿರ್ತಾಳೋ ಏನೋ ಗೊತ್ತಾಗ್ತಿಲ್ಲ. ರಿಯಲಿ ಕಾಂಟ್ ಇಮ್ಯಾಜಿನ್ ದಿಸ್ ಸೀತಾ. ಸೀತಾ, ನಾನು ತಪ್ಪು ಮಾಡಿಲ್ಲ ಅಲ್ಲ? ಓ ಸರಿನೋ, ಈ ಡೆಸಿಷನಲ್ಲಿ ಇಬ್ಬರದು ಪಾಲಿದೆ. ಸೀತಾ, ಅಲ್ಲಿ ನೋಡಿ, ಸಿಹಿ ಅಲ್ಲೇ ಕೂತಿದ್ದಾಳೆ. ರಾಮ್, ಅದು ಭ್ರಮೆ, ಸಿಹಿ ಇಲ್ಲ ಅಲ್ಲಿ. ಸಿಹಿ ಹಠ ಮಾಡಿದ್ಲು. ಒಂದ್ಸಲ ಯೋಚನೆ ಮಾಡ್ಬೇಕಿತ್ತು ರಾಮ್. ಪ್ರಿಯಾ ಮನೇಲಿ ನಾವು ಸಿಹಿನ ಬಿಟ್ಟಿದ್ವಲ್ಲ, ಅದಕ್ಕೆ ಬಿಟ್ಟು ಯಾವತ್ತೂ ಸಿಹಿನ ನಾನು ಬಿಟ್ಟಿದ್ದಿದ್ದಿಲ್ಲ. ಅವಳ ಬಿಟ್ಟಿರೋದು ಕಷ್ಟ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟೊಂದು ನೋವಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಸಿಹಿನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಎಲ್ಲ ಕಡೆ ನನಗೆ ಅವಳೇ ನೆನಪಾಗ್ತಿದ್ದಾಳೆ. ನಂಗೂ ಅಷ್ಟೇ ಸೀತಾ. ನಂಗೆ
ನಂಗನ್ಸುತ್ತೆ ಈ ಎಜುಕೇಶನ್ ಸ್ಕೂಲ್ ಸಿಸ್ಟಮ್ ಇದೆಲ್ಲ ಯಾಕೆ ಬೇಕು ಅಂತ. ಅಲ್ಲ, ಅವಳು ಆರಾಮಾಗಿ ನಮ್ ಜೊತೆ ಇರ್ಬೋದಾಗಿತ್ತಲ್ವಾ. ಐ ರಿಯಲಿ ಮಿಸ್ ಮೈ ಡಾಟರ್ ಸೀತಾ. ಐ ಮಿಸ್ ಯು ಕಂದ, ಮಿಸ್ ಯು ಲಾಟ್. ಹಾಯ್. ಯಾಕೆ ಇಲ್ಲಿ ಮಾತಾಡಬಾರ್ದಾ? ಯಾರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ನಮ್ಗೆ ಯಾರಾದ್ರೂ ಕತೆ ಹೇಳ್ತಾರಾ? ಕತೆನಾ? ಯಾಕೆ ನೀವ್ ಕತೆ ಕೇಳ್ತಾನೆ ಒಂದ್ ನಿದ್ದೆ ಮಾಡ್ತೀರಾ? ನಿಮ್ಗೆ ಹಂಗೆ ನಿದ್ದೆ ಬರುತ್ತಾ? ಏನ್ ಕೇಳಿದ್ರು ಮಾತಾಡ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿ ಮಾತಾಡಬಾರ್ದು ಅನ್ಸುತ್ತೆ. ಅಪ್ಪ ಅಮ್ಮನೂ ಈಗ ಮಲ್ಗಕ್ ಹೋಗಿರ್ತಾರೆ ಅಲ್ವಾ? ದೇವ್ರೆ, ಈಗ ಅಪ್ಪ ಅಮ್ಮ ಹ್ಯಾಪಿ ಆಗಿರ್ತಾರಲ್ವಾ? ಅಪ್ಪ ಅಮ್ಮ ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಅವ್ರನ್ನ ತಪ್ಕೊಂಡು ನನ್ ನಿದ್ದೆನೇ ಬರಲ್ಲ. ಎಲ್ಲಿ ಕೌಂಟೇ ಬರ್ತಿಲ್ಲ? ತಾತ, ಯಾಕೋ ಬೆಳಿಗ್ಗೆಯಿಂದ ಮನೆಯೆಲ್ಲ ಬಣಬಣ ಅಂತಿದ್ಯಮ್ಮ. ಓ, ಸಿಹಿ ಇಲ್ದಿರೋದಿರ್ಬೇಕು, ಅದಕ್ಕೆ ಖಾಲಿಯಾಗಿ ಕಾಣಿಸ್ತಿದೆ. ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಗುಡ್ ಮಾರ್ನಿಂಗ್ ತಾತ, ಕಾಫಿ ಆಯ್ತಾ ತಾತ, ಕಾಲು ನೋಯ್ತಾ ಇದ್ದ ತಾತ, ಮೊದ್ಲು ಇಂಜೆಕ್ಷನ್ ತಗೋತೀಯೋ ಮಾತ್ರೆ ತಗೋತೀಯೋ, ಈ ತರ ಕೇಳೋರೇ ಇಲ್ವಲ್ಲಪ್ಪ ಈಗ. ಹೌದಪ್ಪಾಜಿ. ಅಂದರೆ ಒಂದು ಸ್ವಲ್ಪ ದಿನ ಆದರೂ ಸಿಹಿ ನಮಗೆಲ್ಲ ತುಂಬ ಕನೆಕ್ಟ್ ಆಗ್ಬಿಟ್ಟಿದ್ಲು. ಅವಳು ಇಲ್ಲದೆ ಇರೋದು ಒಂಥರ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ನನಗೆ. ಬೆಳಿಗ್ಗೆ ನಾನು ಇಂಜೆಕ್ಷನ್ ತಗೋತಿರ್ಬೇಕಾದ್ರೆ ಜ್ಞಾಪಕ ಬಂತು. ಸೀತಾ, ಸಿಹಿದು ಇಂಜೆಕ್ಷನ್ ವಿಚಾರದಲ್ಲಿ ವ್ಯವಸ್ಥೆ ಆಗಿದೆಯೇನಮ್ಮ? ಸ್ಕೂಲ್ ಅವರು ಯಾವುದೋ ಕ್ಲಿನಿಕ್ ಜೊತೆ ಟೈಅಪ್ ಆಗಿದಾರಂತೆ. ಡಾಕ್ಟರ್ ಬಂದು ಚೆಕಪ್ ಮಾಡಿ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಡಾಕ್ಟರ್ನ ನಾನು ಭೇಟಿ ಮಾಡಿದ್ದಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಭೇಟಿ ಮಾಡ್ತೀನಿ. ಒಳ್ಳೇದಮ್ಮ. ಬೇರೆ ಏನು ತೊಂದರೆ ಇಲ್ಲ ತಾನೇ? ಇಲ್ಲ ತಾತ, ಏನಿಲ್ಲ. ಅವಳು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನಾನು ವಿಚಾರಿಸ್ತೀನಿ. ಸೀತಾ ನೋಡಮ್ಮ, ಆ ಸ್ಕೂಲ್ ಬಗ್ಗೆ ಏನು ಮಾತೇ ಇಲ್ಲ, ಏನು ತೊಂದರೆ ಆಗಲ್ಲ ನಮ್ಮ ಸಿಹಿಗೆ. ಯಾಕಂದರೆ ಆ ಸ್ಕೂಲ್ ಓನರು ನನ್ನ ಕ್ಲಾಸ್ಮೇಟು. ಹಾಗೇನಾದರೂ ಸಿಹಿಗೆ ಬೇಕು ಅಂದರೆ ಅವ್ನಿಗೆ ಹೇಳ್ತೀನಿ, ಏನು ತೊಂದರೆ ಆಗದೆ ಇರೋಂಗೆ ನೋಡ್ಕೊ ಅಂತ. ಆಯಿತಾ? ಸರಿ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.